ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬಹಳ ಮುಖ್ಯವಾದ 3ರಿಂದ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಇದು ನೀಲನಕ್ಷೆ ಆಧಾರಿತವಾಗಿ ರಚಿತವಾಗಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿದೆ. ನೋಡಿ, ಅಧ್ಯಾಯ 1ರಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇದರಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನೋಡೋದಾದರೆ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು, ಮಾರ್ತಾಂಡವರ್ಮನ ಸಾಧನೆಗಳು, ಪ್ಲಾಸಿ ಕದನ ಕಾರಣಗಳು ಮತ್ತು ಪರಿಣಾಮಗಳು, ಹಾಗೂ ಬಾಕ್ಸರ್ ಕದನದ ಪರಿಣಾಮಗಳು. ಈ ಒಂದು ಅಧ್ಯಾಯದಲ್ಲಿ ಇವು ತುಂಬ ಮುಖ್ಯವಾದಂತಹ ಪ್ರಶ್ನೆಗಳಾಗಿರುತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟ್ ನೋಡಿ, ಅಧ್ಯಾಯ 5ರಲ್ಲಿ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಈ ಒಂದು ಅಧ್ಯಾಯದಲ್ಲಿ ಏನು ಬರುತ್ತೆ ಅಂತ ನೋಡೋದಾದರೆ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಥಿಯೋಸೋಫಿಕಲ್ ಸೊಸೈಟಿ, ರಾಮಕೃಷ್ಣ ಮಿಷನ್, ನಾರಾಯಣ ಗುರು ಇವರ ಸುಧಾರಣೆಗಳು. ಎಲ್ಲ ಪ್ರಶ್ನೆಗಳಿಗೂ ಸಹ ಒಂದೇ ಉತ್ತರವನ್ನು ಬರೆಯುವಂಥದ್ದು ಮಕ್ಕಳ. ಅರ್ಥ ಆಯ್ತಾ? ನೆಕ್ಸ್ಟು ಅಧ್ಯಾಯ 17ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳು ನೋಡೋದಾದರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಅಥವಾ ಆರ್ಥಿಕ ಕಾರಣಗಳು ಮತ್ತು ರಾಜಕೀಯ ಕಾರಣಗಳು. ಪ್ರಶ್ನೆ 2ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣಗಳು. ಹಾಗೂ 3ನೇ ಪ್ರಶ್ನೆ ಅಂತ ಹೇಳಿದ್ರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು. ಈ ರೀತಿಯಾದಂಥ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ ಮಕ್ಕಳ. ನೆಕ್ಸ್ಟು ನಿಮಗೆ ಆಯ್ಕೆಗಳನ್ನ ಕೊಡ್ತಾರೆ. 2 ಪ್ರಶ್ನೆಗಳನ್ನ ಕೊಟ್ಟು ಆಯ್ಕೆ ಮಾಡಿ ಬರೀಬಹುದು ಅಂತ ಬರುತ್ತಲ್ವಾ, ಆ ಥರ ನೋಡೋದಾದರೆ ಅಧ್ಯಾಯ 3ರಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತ ಬಂದಾಗ, ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳು ಹಾಗೂ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು, ಈ 2 ಪ್ರಶ್ನೆಗಳು ಬರ್ತವೆ ಮಕ್ಕಳ. ನೆಕ್ಸ್ಟು 3 ಅಂಕದ ಪ್ರಮುಖ ಪ್ರಶ್ನೆಗಳು ರಾಜ್ಯಶಾಸ್ತ್ರದಲ್ಲಿ ನೋಡೋದಾದರೆ, ಅಧ್ಯಾಯ 21 ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ಇದರಲ್ಲಿರುವಂತಹ ಪ್ರಶ್ನೆಗಳು, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು, ಭಯೋತ್ಪಾದನೆಯ ಪರಿಣಾಮಗಳು ಹಾಗೂ ಭಯೋತ್ಪಾದನೆಯ ನಿರ್ಮೂಲನಕ್ಕೆ ಭಾರತ ಕೈಗೊಂಡಿರುವಂತಹ ಕ್ರಮಗಳು. ಇವಿಷ್ಟೂ ಬರುವಂಥ ಪ್ರಶ್ನೆಗಳಾಗಿವೆ ಮಕ್ಕಳ. ನೆಕ್ಸ್ಟು 3 ಅಂಕದ ಪ್ರಶ್ನೆಗಳು ಸಮಾಜಶಾಸ್ತ್ರದಲ್ಲಿ ನೋಡೋದಾದರೆ, ಅಧ್ಯಾಯ 15 ದುಡಿಮೆ ಮತ್ತು ಆರ್ಥಿಕ ಜೀವನ. ಇದರಲ್ಲಿ ಬರುವಂಥ ಪ್ರಶ್ನೆಗಳು ನೋಡಿ, ಸಂಘಟಿತ ಮತ್ತು ಅಸಂಘಟಿತ ವ್ಯತ್ಯಾಸ, ಅಸಂಘಟಿತ ಕ್ಷೇತ್ರದ ಸವಾಲುಗಳು, ನಿರುದ್ಯೋಗದ ಕಾರಣಗಳು, ನಿರುದ್ಯೋಗದ ಪರಿಣಾಮಗಳು ಹಾಗೂ ನಿರುದ್ಯೋಗ ನಿಯಂತ್ರಣ ಅಥವಾ ಪರಿಹಾರ ಕ್ರಮಗಳು. ಓಕೆನಾ? ನೆಕ್ಸ್ಟು 3 ಅಂಕದ ಪ್ರಶ್ನೆಗಳು ಭೂಗೋಳಶಾಸ್ತ್ರದಲ್ಲಿ ನೋಡೋದಾದರೆ, ಅಧ್ಯಾಯ 13 ಭಾರತದ ಅರಣ್ಯ ಸಂಪತ್ತು. ಇದರಲ್ಲಿ ಬರುವಂಥ ಪ್ರಶ್ನೆಗಳು, ಅರಣ್ಯಗಳ ಮಹತ್ವ, ಅರಣ್ಯ ನಾಶಕ್ಕೆ ಕಾರಣಗಳು, ಅರಣ್ಯ ನಾಶದ ಪರಿಣಾಮಗಳು, ಅರಣ್ಯಗಳ ಸಂರಕ್ಷಣಾ ಕ್ರಮಗಳು ಹಾಗೂ ಅರಣ್ಯಗಳ ವಿಧಗಳ ನಡುವಿನ ವ್ಯತ್ಯಾಸಗಳು. ನೆಕ್ಸ್ಟ್ ನೋಡಿ ಮಕ್ಕಳ, ಅಧ್ಯಾಯ 29ರಲ್ಲಿ ಭಾರತದ ನಿಸರ್ಗ ವಿಕೋಪಗಳು. ಇದರಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನೋಡೋದಾದರೆ, ಚಂಡಮಾರುತ, ಭೂಕಂಪ, ಭೂಕುಸಿತ, ಪ್ರವಾಹ ಇತ್ಯಾದಿಗಳ ಕಾರಣಗಳು. ನೆಕ್ಸ್ಟು ಚಂಡಮಾರುತ, ಭೂಕಂಪ, ಭೂಕುಸಿತ, ಪ್ರವಾಹ ಇತ್ಯಾದಿಗಳ ಪರಿಣಾಮಗಳು. ನೆಕ್ಸ್ಟು ಚಂಡಮಾರುತ, ಭೂಕಂಪ, ಭೂಕುಸಿತ, ಪ್ರವಾಹ ಇತ್ಯಾದಿಗಳ ಪರಿಹಾರ ಅಥವಾ ನಿಯಂತ್ರಣ ಕ್ರಮಗಳು. ಆದರೆ ಆಯ್ಕೆಗಳಲ್ಲಿ ಬರೋದಾದರೆ, ಅಧ್ಯಾಯ 27ರಲ್ಲಿ ಭಾರತದ ಸಾರಿಗೆ ಮತ್ತು ಸಂಪರ್ಕ. ಈ ಅಧ್ಯಾಯದಿಂದ ಪ್ರಶ್ನೆಗಳನ್ನು ನೋಡೋದಾದರೆ, ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಹಾಗೂ ರಸ್ತೆ ಸಾರಿಗೆಯ ತೊಡಕುಗಳು. ನೆಕ್ಸ್ಟ್ ನೋಡಿ, 3 ಅಂಕದ ಪ್ರಶ್ನೆಗಳಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಾಗೆ ಅಧ್ಯಾಯ 30ರಲ್ಲಿ ಗ್ರಾಮೀಣಾಭಿವೃದ್ಧಿ. ಇದರಲ್ಲಿ ಬರುವಂತಹ ಪ್ರಶ್ನೆಗಳು, ಗ್ರಾಮೀಣಾಭಿವೃದ್ಧಿಯ ಮಹತ್ವ ಅಥವಾ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಎರಡಕ್ಕೂ ಸಹ ಒಂದೇ ಉತ್ತರ ಬರೆಯುವಂಥದ್ದು ಮಕ್ಕಳ.
ನೆಕ್ಸ್ಟ್ ಪ್ರಶ್ನೆ ನೋಡಿ, ಮಹಿಳೆಯರ ಸಬಲೀಕರಣದಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ. ಓಕೆನಾ. ನೆಕ್ಸ್ಟು ಆಯ್ಕೆ ಪ್ರಶ್ನೆಗಳಲ್ಲಿ ಅಧ್ಯಾಯ 31 ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ವ್ಯತ್ಯಾಸಗಳು ಹಾಗೂ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು. ಓಕೆ. ನೆಕ್ಸ್ಟು 3 ಅಂಕದ ಪ್ರಶ್ನೆಗಳಲ್ಲಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 31 ಬ್ಯಾಂಕ್ ವ್ಯವಹಾರಗಳು. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಅಥವಾ ಅನುಕೂಲಗಳು, ಬ್ಯಾಂಕ್ ಖಾತೆ ತೆರೆಯುವ ಹಂತಗಳು ಅಥವಾ ವಿಧಾನಗಳು, ನೆಕ್ಸ್ಟು ಅಂಚೆ ಕಚೇರಿಯಲ್ಲಿ ಸಲ್ಲಿಸುವಂತಹ ಸೇವೆಗಳು ಹಾಗೂ ಖಾತೆಗಳ ನಡುವಿನ ವ್ಯತ್ಯಾಸಗಳು. ಇದರಲ್ಲಿ ಆಯ್ಕೆ ಪ್ರಶ್ನೆ ನೋಡೋದಾದರೆ ಅಧ್ಯಾಯ 32 ಉದ್ಯಮಶೀಲತೆ. ಇದರಲ್ಲಿ ಬರುವಂಥ ಪ್ರಶ್ನೆ ಉದ್ಯಮಿಯ ಅಥವಾ ಉದ್ಯಮಶೀಲತೆಯ ಗುಣಲಕ್ಷಣಗಳು. ನೆಕ್ಸ್ಟು 4 ಅಂಕಗಳ ಪ್ರಮುಖ ಪ್ರಶ್ನೆಗಳು ಅಂತ ನೋಡೋದಾದರೆ ಇತಿಹಾಸ ವಿಭಾಗದಲ್ಲಿ ಅಧ್ಯಾಯ 4 ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು. ಇದರಲ್ಲಿ ಬರುವಂಥ ಪ್ರಶ್ನೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು, ಚಿಕ್ಕದೇವರಾಜ ಒಡೆಯರ ಸಾಧನೆಗಳು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ದೋಂಡಿಯ ವಾಘ್, ಅಮರ ಸುಳ್ಯ ಬಂಡಾಯ ಅಥವಾ ಪುಟ್ಟಬಸಪ್ಪ ಇವರೆಲ್ಲರ ಸಾಧನೆಗಳ ಬಗ್ಗೆ ಕೇಳ್ತಾರೆ ಮಕ್ಕಳ. ನೆಕ್ಸ್ಟ್ ನೋಡಿ ಅಧ್ಯಾಯ 18ರಲ್ಲಿ ಸ್ವಾತಂತ್ರ್ಯ ಹೋರಾಟ. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಅಂತಾದರೆ ಮಂದಗಾಮಿಗಳ ಪಾತ್ರ, ತೀವ್ರವಾದಿಗಳ ಪಾತ್ರ ಅಥವಾ ಬಾಲಗಂಗಾಧರ ತಿಲಕರ ಪಾತ್ರ, ಅಸಹಕಾರ ಚಳುವಳಿ, ಬುಡಕಟ್ಟು ಹಾಗೂ ರೈತ ಹೋರಾಟಗಳು, ಜಲಿಯನ್ ವಾಲಾಬಾಗ್ ಘಟನೆ, ಕ್ವಿಟ್ ಇಂಡಿಯಾ ಚಳುವಳಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಹಾಗೂ ಅಂಬೇಡ್ಕರ್. ಓಕೆನಾ. ನೆಕ್ಸ್ಟ್ ನೋಡಿ ಮಕ್ಕಳ, ಆಯ್ಕೆ ಪ್ರಶ್ನೆಗಳಲ್ಲಿ ಅಧ್ಯಾಯ 5 ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇದರಲ್ಲಿ ಬರುವಂಥ ಪ್ರಶ್ನೆಗಳನ್ನ ನೋಡಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ನಾರಾಯಣ ಗುರು, ಥಿಯೋಸೋಫಿಕಲ್ ಸೊಸೈಟಿ, ಪ್ರಾರ್ಥನಾ ಸಮಾಜ ಇವುಗಳ ಸುಧಾರಣೆಗಳು ಅಂತ ಕೇಳ್ತಾರೆ ಮಕ್ಕಳ. ನೆಕ್ಸ್ಟು 4 ಅಂಕದ ಪ್ರಮುಖ ಪ್ರಶ್ನೆಗಳಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಅಧ್ಯಾಯ 7ರಲ್ಲಿ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಇದರಲ್ಲಿ ಬರುವಂಥ ಪ್ರಶ್ನೆಗಳು ಮಹಿಳೆಯರ ಸ್ಥಾನಮಾನ ಅಥವಾ ಲಿಂಗತ್ವ ಸಮಾನತೆಗೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು, ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು, ಅನಕ್ಷರತೆ ಹೋಗಲಾಡಿಸುವ ಕ್ರಮಗಳು ಹಾಗೂ ಭ್ರಷ್ಟಾಚಾರಕ್ಕೆ ಕಾರಣ ಮತ್ತು ನಿಯಂತ್ರಣ ಕ್ರಮಗಳು. ನೆಕ್ಸ್ಟ್ ನೋಡೋದಾದರೆ 4 ಅಂಕದ ಪ್ರಮುಖ ಪ್ರಶ್ನೆಗಳಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಅಧ್ಯಾಯ 12ರಲ್ಲಿ ಭಾರತದ ಮಣ್ಣುಗಳು. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣು, ಕೆಂಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಇವುಗಳ ವ್ಯತ್ಯಾಸಗಳು. ನೆಕ್ಸ್ಟು ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದ ಪರಿಣಾಮಗಳು ಹಾಗೂ ಮಣ್ಣಿನ ಸವೆತದ ಸಂರಕ್ಷಣಾ ಅಥವಾ ನಿಯಂತ್ರಣ ಕ್ರಮಗಳು. ಆಯ್ಕೆ ಪ್ರಶ್ನೆಗಳಲ್ಲಿ ನೋಡೋದಾದರೆ ಅಧ್ಯಾಯ 28ರಲ್ಲಿ ಭಾರತದ ಪ್ರಮುಖ ಕೈಗಾರಿಕೆಗಳು. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಅಂತ ಹೇಳಿದ್ರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಭಾರತದ 8 ಪ್ರಧಾನ ಕೈಗಾರಿಕಾ ವಲಯಗಳ ಹೆಸರುಗಳು ಹಾಗೂ ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳು. ಮಕ್ಕಳ ಇಲ್ಲಿಗೆ 10ನೇ ತರಗತಿಯ ಸಮಾಜದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ, ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.